ಸೊ ಹಲೋ ಗಾಯ್ಸ್, ದಿಸ್ ಇಸ್ ಯುವರ್ ಸ್ಫೂರ್ತಿ. ಸೊ ಇವತ್ತು ನಾನು ಯಾವುದೇ ರೀತಿ ಅನಿಮಲ್ ರೆಸ್ಕ್ಯೂ ಆಗಲಿ ಸ್ನೇಕ್ ರೆಸ್ಕ್ಯೂ ಬ್ಲಾಗ್ ಆಗಲಿ ಮಾಡ್ತಾ ಇಲ್ಲ. ಈ ನನ್ನ ಶಾರ್ಟ್ ಬ್ಲಾಗು ಒಂದು ಸ್ಕೂಲಿನ ಬಗ್ಗೆ ಕುತೂಹಲ ಹುಟ್ಟಿದೆ ನನಗೆ, ಅದಕ್ಕಂತ ನೋಡೋಕ್ಕಂತ ಬಂದಿದ್ದೀನಿ. ಸೊ ಪ್ರಕೃತಿ ಕಾನ್ಸೆಪ್ಟ್ ಸ್ಕೂಲ್, ನೀವು ಚಿತ್ರದುರ್ಗದಲ್ಲಿ ಹೆಸರು ಕೇಳಿರ್ತೀರ. ಸೊ ಈ ಸ್ಕೂಲು ಬರೀ ಕಾನ್ಸೆಪ್ಟು ಅಂತ ಹೇಳ್ತಾರೆ, ಬಟ್ ಅದು ಏನು ಕಾನ್ಸೆಪ್ಟ್ ಇರುತ್ತೆ ಅಂತ ಇವಾಗ ನೋಡೋಣ. ಸೊ ಇದೇ ಸ್ಕೂಲು ಪ್ರಕೃತಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದುರ್ಗ, ಪ್ರಕೃತಿ ಕಾನ್ಸೆಪ್ಟ್ ಸ್ಕೂಲ್ ಅಂತ. ಸೊ ಬನ್ನಿ ನೋಡೋಣ ಒಳಗೆ ಏನೇನು ಮಾಡ್ತಿದ್ದಾರೆ ಅಂತ. ಸೊ ಈ ಸ್ಕೂಲಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಲ್ಲ ನಾರ್ಮಲ್ ಸ್ಕೂಲ್ಸ್ ಥರನೇ ಪಾಠ ಪಠ್ಯಗಳು ನಡೆಯುತ್ತೆ. ಸೊ ಮಧ್ಯಾಹ್ನದ ಮೇಲೆ ಇವ್ರದ್ದು ಕಾನ್ಸೆಪ್ಟ್ ಸ್ಕೂಲ್, ಆ್ಯಕ್ಚುಯಲ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದೊಂದು ಆ್ಯಕ್ಟಿವಿಟೀಸ್ನ ಟೀಚರ್ಸ್ಗಳು ಮಕ್ಕಳಿಗೆ ಟ್ರೈನ್ ಮಾಡ್ತಾ ಬರ್ತಾರೆ. ಸೊ ಫಸ್ಟು ಇಲ್ಲಿ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ, ಪ್ಲೇ ಹೋಮು ಮತ್ತು LKG UKG ಮಕ್ಕಳಿಗೆ ಕೊಡು. ಸೊ ಇಲ್ಲಿ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ ಟೀಚರ್ಸು. ಇಲ್ಲಿಗೆ ಬಂದರೆ ಪಾಠ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸೆಷನಿಗೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಏನೇನು ಮಾಡ್ತಿದ್ದಾರೆ ನೋಡೋಣ. ಆ್ಯಂಡ್ ಸೌಂಡ್ ಆಲ್ರೆಡಿ ಕೇಳಿಸ್ತಾ ಇದೆ. ಸೊ ಇಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಮಧ್ಯಾಹ್ನದ ಸೆಷನಲ್ಲಿ ನಮ್ಮ ಟೀಚರ್ಸೇ ಡ್ಯಾನ್ಸ್ ಮಾಸ್ಟರ್ಸ್ ಹಿಯರ್. ಸೊ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ, ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಸ್ವಲ್ಪ ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಇಲ್ಲಿ ಆಲ್ಟರ್ನೇಟಿವ್ಲಿ ನಮ್ಮ ಹುಡುಗರೆಲ್ಲ ರೂಬಿಕ್ಸ್ ಕ್ಯೂಬ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಏನೇನು ಹೆಸರು? ಎಷ್ಟು ನಿಮಿಷದಲ್ಲಿ ಮಾಡ್ತೀಯಾ? 1 ಮಿನಿಟ್ ಪಕ್ಕಾ? ಟೈಮ್ ಇಡ್ಲಾ ಮೇಡಮ್? ಟೈಮ್ ಇಡಿ ಮೇಡಮ್. ಸ್ಟಾರ್ಟ್ ಮಾಡಲ ಮೇಡಮ್? ಕೊಡಿಲಿ. ಓಕೆ ಫೈನ್, ನೀವು ನೋಡ್ಬೋದು. ನಾನು ಈ ವಿಡಿಯೋ ಎಲ್ಲೂ ಎಡಿಟ್ ಮಾಡಲ್ಲ, ನೋಡೋಣ. ನನಗೂ ಆಶ್ಚರ್ಯನೇ ಇವ್ನು ಮಾಡೋದು 1 ಮಿನಿಟಲ್ಲಿ. ಓಕೆ ಸ್ಟಾರ್ಟ್. Last 10 seconds. 7, 6, 5, 4, 3, 2, 1, 0. Time up. It's okay. 1 ಮಿನಿಟಲ್ಲಿ ಮಾಡ್ತೀನಿ ಇಂದ, ಬಟ್ 1 ಮಿನಿಟ್ 10 ಸೆಕೆಂಡ್ಸ್, ಅರೌಂಡ್ 20 ಸೆಕೆಂಡ್ಸ್ ಆಯಿತು. ನಾನು ಇದನ್ನು 1 ಗಂಟೆ ಹಿಡ್ಕೊಂಡು ನನಗೆ ಮಾಡೋಕ್ಕೆ ಬರೋಲ್ಲ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಎಷ್ಟು ವರ್ಷ ಆಯ್ತು ಹಂಗಾದ್ರೆ? 2 years. ಕ್ರೇಜಿ. ಆ್ಯಂಡ್ ರೂಬಿಕ್ಸ್ ಕ್ಯೂಬ್ ಆಯಿತು. ಸೊ ಈ ಕಡೆ ಬಂದರೆ ನನ್ನ ಫೇವ್ರೆಟ್ ಇನ್ಸ್ಟ್ರೂಮೆಂಟ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಗಿಟಾರು. ಸೊ ದಿನ ಪ್ರಾಕ್ಟೀಸ್ ಮಾಡ್ತೀರಾ ಗಿಟಾರು? ಹೌದಾ? ಸೊ ಇವತ್ತು ಒಂದೇ ದಿನ ಕೇಳ್ಕೊಡ್ತಾ ಇಲ್ಲ ತಾನೇ? ಹೌದಾ? 2 ಇಯರ್ಸಿಂದ. ಸೊ ಅವಾಲಿಂದ ಸ್ಕೂಲ್ ಸುತ್ತೊಡಿತಾನೆ ಇದ್ದೀನಿ, ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಕಣ್ಣಿಗೆ ಬೀಳ್ತಾನೆ ಇದೆ. ಸೊ ಇಲ್ಲೂ ಏನೋ ಮಾತಾಡೋದು ಸೌಂಡ್ ಕೇಳಿಸ್ತು, ಅದಕ್ಕೆ ಒಳಗೆ ಬರ್ತಾ ಇದ್ದೀನಿ. ಓಕೆ. ಸರ್, ನೀವು ಈ ಸ್ಕೂಲ್ ಸೆಕ್ರೆಟರಿ ಅಲ್ವಾ? ಇಷ್ಟು ಫ್ರೀ ಆಗಿದ್ದೀರಾ? ಓಕೆ. ಏನು ಸರ್ ಇಷ್ಟೊಂದು ಜನ ಮಕ್ಕಳು ಏನೋ ಲೆಟ್ರ್ ಗಿಟ್ರೆಲ್ಲ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ? ಇಲ್ಲ, ನಮ್ಮ ಶಾಲೆ ವಿಶೇಷತೆನೇ ಇಷ್ಟು. ಹೇಗೆ ಅಂದ್ರೆ ಪ್ರತಿಯೊಂದು ಮಗುಲು ಒಂದು ಕಲೆ ಇರುತ್ತೆ, ಒಂದು ಟ್ಯಾಲೆಂಟ್ ಇರುತ್ತೆ. ಅದನ್ನ ಹೊರಗೆ ಹಾಕುವಂತ ಕೆಲಸನ ನಮ್ಮ ಶಾಲೆಗಳು ಮಾಡಲೇಬೇಕು.
ಸೊ ಕೆಲವರು ಮಾತಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಹಾಡು ಹೇಳೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ಯಾನ್ಸ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಸೊ ಅವ್ರಿಗೆ ಯಾವ ಟ್ಯಾಲೆಂಟ್ ಇಷ್ಟನೋ, ಯಾವ ಟ್ಯಾಲೆಂಟಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇರುತ್ತೋ ಅದನ್ನು ನಮ್ಮ ಟೀಚರ್ಸ್ ಹತ್ರ ನಾವು ಡಿಸ್ಕಸ್ ಮಾಡಿ ಅವರಿಗೆ ಕೇಳಿ ಮಕ್ಕಳಿಗೆ ಅದ್ರ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ಕಲ್ಸ್ಕೊಡೋಂಥ ಕೆಲಸನ ನಾವು ಪ್ರಕೃತಿ ಶಾಲೆಯಲ್ಲಿ ಮಾಡ್ತೀವಿ. ಇವಾಗ ನೀವು ನೋಡ್ತಿರೋಂಥ ಕ್ಲಾಸ್ ಏನು ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಂತ. ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಭಾಷಣ ಹೇಗ್ ಮಾಡೋದು ಅಂದ್ರೆ ಸಾರ್ವಜನಿಕವಾಗಿ ಎಷ್ಟೊಂದು ಜನ ಇರ್ತಾರೆ, ಅವಾಗ ಯಾವ ರೀತಿ ಮಾತಾಡಬೇಕು, ಯಾವ ರೀತಿಯಾಗಿ ನಾವಲ್ಲಿ ನಿಂತ್ಕೊಂಡು ಮಾತಾಡಬೇಕು, ಧೈರ್ಯವಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಸಮೇತ ಟ್ರೈನಿಂಗ್ ಕೊಡ್ತೀವಿ. ಈಗ ಸದ್ಯಕ್ಕೆ ಆಗ್ತಾ ಇರೋದು ನಮ್ಮ ಶಾಲಾ ವಾರ್ಷಿಕೋತ್ಸವ ಇದೆ ಜನವರಿ 10ನೇ ತಾರೀಕು. ಆ ಶಾಲಾ ವಾರ್ಷಿಕೋತ್ಸವಕ್ಕೆ ನಮ್ಮ ಪುಟಾಣಿಗಳೇ ಎಲ್ಲರೂ ಸೇರ್ಕೊಂಡು ನಿರೂಪಣೆ ಮಾಡ್ತಾ ಇದ್ದಾರೆ. ಆ ನಿರೂಪಣೆ ಹೇಗ್ ಮಾಡಬೇಕು ಅನ್ನೋದನ್ನ ಸಮೇತನು ನಾವೇ ಹೇಳ್ಕೊಡ್ತಿದೀವಿ, ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ. ಗೊತ್ತಿಲ್ಲ ಮುಂದೆ ಯಾರು ಟಿವಿ ಆಂಕರ್ ಆಗ್ತಾರೋ ಅಥವಾ ನ್ಯೂಸ್ ರಿಪೋರ್ಟರ್ ಆಗ್ತಾರೋ ಗೊತ್ತಿಲ್ಲ, ಅದಕ್ಕೋಸ್ಕರ ಪ್ರತಿಯೊಂದರಲ್ಲೂ ನಾವು ನಮ್ಮ ಶಾಲೆಯಲ್ಲಿ ನಾವು ಟ್ರೈನಿಂಗ್ ಕೊಡ್ತಾನೆ ಇದ್ದೀವಿ. ಸೂಪರ್ ಸರ್, ಸೂಪರ್. ಈ ಥರ ಕಾನ್ಸೆಪ್ಟ್ ಬೇಸ್ಡ್ ಸ್ಕೂಲ್ ನಾನು ಯಾವತ್ತೂ ನೋಡಿಲ್ಲ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ವೆಸ್ಟರ್ನ್ ಮ್ಯೂಸಿಕ್ ನೋಡಿದ್ರಿ, ವೀಣೆ ಕಲಿಸ್ತಿದ್ದಾರೆ ಅಂತ ಕೇಳ್ಪಟ್ಟೆ. ನಿಜವಲ್ಲ ಆಶ್ಚರ್ಯ ಆಯಿತು. ಇಂಡಿಯನ್ ಮ್ಯೂಸಿಕ್ ಗುರು. ನಿಲ್ಸು ನಿಜವಲ್ಲೂ ಪ್ಲೇ ಮಾಡ್ತಿರೋದಾ? ಎಲ್ಲಿ ಮಾಡಿ ಅನಿಸ್ತದೆ. ನಿಲ್ಸು. ಹಾ, ನಿಜವಲ್ಲೂ ಪ್ಲೇ ಮಾಡ್ತಿದ್ದಾಳೆ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? 2 ವರ್ಷದಿಂದ. ದಿನ ಇರುತ್ತಾ ಕ್ಲಾಸಸ್ ನಿಮಗೆ? ಹೌದೇನೋ? ನಿಜವಾದ ವೀಣಾ? ಸೊ ವೀಣೆ ಎಷ್ಟು ಜನ ಕಲಿತಾ ಇರೋದು? ಅಂದ್ರೆ ನಮ್ಮ ಸ್ಕೂಲಲ್ಲಿ 2 ಇನ್ಸ್ಟ್ರೂಮೆಂಟ್ ಇಟ್ಕೊಳ್ತಾರೆ, ಒಂದು ವೀಣೆ ಒಂದು ಗಿಟಾರ್. ಯಾರ್ಯಾರಿಗೆ ಗಿಟಾರ್ ಇಂಟ್ರೆಸ್ಟ್ ಇರುತ್ತೋ ಅವರು ಗಿಟಾರ್ ಪೀರಿಯಡ್ ಅಲ್ಲಿ ಕಲಿಯಕ್ ಹೋಗ್ತಾರೆ ಗಿಟಾರ್ನ. ವೀಣೆಗೆ ಯಾರು ಇಷ್ಟ ಇರುತ್ತೋ ವೀಣೆ ಪೀರಿಯಡ್ ಅಲ್ಲಿ ನಾವು ಕಲಿಯಕ್ ಬರ್ತೀವಿ. ಓಕೆ. ಇನ್ನು ನಿಮ್ಮ ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೋ ಸುತ್ತು ಹೊಡಿತಿದ್ದೀನಿ ಅವಾಲಿಂದ. ನೋಡೋಣ ಇನ್ನು ಏನೇನು ಹೇಳ್ಕೊಡ್ತಾರೆ. ಇನ್ನು ತುಂಬಾ ಹೇಳಕ್ಕಾಗಲ್ಲ. ನನಗೂ ಅಷ್ಟೇ, ಸುತ್ತೋಡ್ ಸಾಕಾಗೋಗಿದೆ. ಓಕೆ, ಬಾಯ್, ಆಲ್ ದ ಬೆಸ್ಟ್. ಸೊ ಅವಾಗ್ಲಿಂದ ಇವರಿಬ್ಬರ ನನಗೆ ಸ್ಕೂಲ್ ರೌಂಡ್ ಓಡಿಸ್ತಿರೋದು. ಮ್ಯಾಮ್ ಅಲ್ಲಿದೆ, ಇಲ್ಲಿದೆ, ಅದಿದೆ, ಇದಿದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಇನ್ನೂ ಎಷ್ಟು ನಡಿಬೇಕಪ್ಪ? ನಡಿ. ಓಕೆ. ಓ ಕ್ರೇಜಿ. ಸೊ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಹೋಗೋಣ. ಬರ್ರೋ ಹುಡುಗರ. ಹಾಂ, ಇನ್ನೇನಾಯ್ತಪ್ಪ ನಿಮ್ಮ ಸ್ಕೂಲಾಗೆ? ನಮ್ಮ ಸ್ಕೂಲಾಗಿ ಇವಾಗ ಗಾಂಧಾರಿ ವಿದ್ಯೆ ಇದೆ, ಹೋಗೋಣ ಬನ್ನಿ. ನಿಮ್ಮ ಸ್ಕೂಲಿಗೆ ಗಾಂಧಾರಿ ವಿದ್ಯಾನಾ? ಎಸ್ ಮ್ಯಾಮ್. ಏನು ಹಂಗಂದ್ರೆ? ಮ್ಯಾಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವ್ರು ಕಂಡು ಹಿಡಿತಾರೆ. ಹೌದಾ? ಎಸ್ ಮ್ಯಾಮ್. ಕಣ್ಣು ಬಿಟ್ಕೊಂಡೆ ಕಂಡು ಹಿಡಿಯೋಕ್ಕಾಗಲ್ಲೋ. ನೋಡೋಣ ಬಾ. ಎಲ್ಲಿ? ಮ್ಯಾಮ್ ಇಲ್ಲೇ ಇದೆ ರೂಮಲ್ಲೇ ಮ್ಯಾಮ್. ಕಮಿಂಗ್ ಮ್ಯಾಮ್. ಸೊ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡಿದ್ದಾರೆ. ಈಗ ಏನು ಮಾಡ್ತೀರಾ ನೀವು? ಗಾಂಧಾರಿ ಅಂದ್ರೆ ಕಣ್ಣು ಮುಚ್ಚಿಬಿಟ್ಟು ನಾವು ನಮ್ಮ ಮುಂದೆ ಏನಾದರೂ ಇಟ್ಟರೆ ಅದನ್ನ ಸ್ಕ್ಯಾನ್ ಮಾಡಿ ಹೇಳ್ತೀವಿ, ಕಲರ್ಸ್ ಕಂಡು ಹಿಡಿತೀವಿ, ಟ್ಯಾಪ್ ಮಾಡ್ತೀವಿ. ಹೌದಾ? ಕಾಣುತ್ತಾ? ಇಲ್ಲ. ಎಷ್ಟಿದು? ನಿನಗೆ ಎಷ್ಟಿದು? ಹಾಂ, ಸ್ಟಾರ್ಟ್. ಬೋಟ್ ಕಾಣಿಸ್ತೈತೆ. ಓಕೆ. ಗಾಂಧಿ ತಾತ ಕಾಣಿಸ್ತಿದ್ದಾರೆ. ಓಕೆ. ಸೊ ನೋಡಿದ್ರಿ ಅಲ್ಲ, ಪ್ರಕೃತಿ ಶಾಲೆಯಲ್ಲಿ ಒಂದಿನ
ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಇಬ್ಬರು ಗೈಡ್ಸಿಗೆ ತುಂಬ ಥ್ಯಾಂಕ್ಸ್. ಏನು ನಿನ್ನ ಹೆಸರು? ಹೇಳು, ನಿನ್ನ ಹೆಸರೇನು? ಪ್ರೀತಮ್. ಎಷ್ಟು ವರ್ಷದಿಂದ ಓದ್ತಿರೋದು ಈ ಸ್ಕೂಲಲ್ಲಿ? ಪ್ಲೇ ಹೋಮಿಂದನೂ ಓದ್ತಿದ್ದೀರಾ? ಹೆಂಗೆ ಅನಿಸ್ತದೆ ಸ್ಕೂಲು? ಸೂಪರ್ ಆಗೈತೆ. ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ದಾರೆ, ನಿಜವಾಗ್ಲೂ ಫೇಕ್ ಇಲ್ಲ. ತುಂಬ ನನಗೆ ಇಷ್ಟ ಆಯಿತು. ಸೊ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದೊಡ್ಡ ಮೇಲೆ ಏನಾಗಬೇಕು ಅಂದ್ಕೊಂಡಿದ್ಯಾ? DC. ನೀನು? ಪೊಲೀಸ್. ಸರಿ, ಆಯಿತು. ಓಕೆ, ಆಲ್ ದ ಬೆಸ್ಟ್. ಬಾಯ್. ಸೊ ಯಾ, ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದು ಯಾವುದೇ ರೀತಿ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ನನಗೆ ಇಷ್ಟ ಆಗಿ ಹೇಳ್ತಾ ಇರೋದು. ಓಕೆ, ಥ್ಯಾಂಕ್ ಯು.